ಸೌಜನ್ಯ ಕೇಸ್ ಅಂತ ಅಂದಾಗ ಸ್ಥಳೀಯ ಪೊಲೀಸರು ತನಿಖೆ ನಡೆಸಿದ್ರು, CBI ಕೂಡ ತನಿಖೆ ನಡೆಸಿತ್ತು, SIT ಕೂಡ ತನಿಖೆ ನಡೆಸಿತು. ಒಂದು ಯಾವುದೇ ಒಂದು ತಾರ್ಕಿಕ ಅಂತ್ಯ ಅನ್ನೋದು ಪ್ರಕರಣಕ್ಕೆ ಸಿಕ್ಕಿರಲಿಲ್ಲ. ಬೆಳಗ್ಗೆ 11 ಗಂಟೆಗೆ ಈ ಪ್ರಕರಣ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಬರುತ್ತೆ. ಆಗ ಲಾಯರ್ಗಳೇ ಇರಲ್ಲ. ಕುಸುಮಾವತಿಯವರ ತಾಯಿ ತಮ್ಮಲ್ಲಿರುವಂತಹ ದಾಖಲೆಗಳನ್ನು, ಸಾಕ್ಷ್ಯಗಳನ್ನು ಮುಚ್ಚಿದ ಲಕೋಟೆಯಲ್ಲಿ ಸುಪ್ರೀಂ ಕೋರ್ಟ್ಗೆ ಕೊಟ್ಟು ಮರು ತನಿಖೆಗೆ ಆಗ್ರಹ ಪಡಿಸಿದ್ರು. ಸಿದ್ದರಾಮಯ್ಯನವರಿಂದ ಹಿಡಿದು ಎಲ್ಲರೂ ಬುರ್ಡೆ ಕೇಸ್ ಬಿಡ್ರಿ, ಏನೂ ಇಲ್ಲ ಕಣ್ರಿ, ಎಲ್ಲ ಸರ್ಕಾರದವ್ರು ಮಾತನಾಡೋಕೆ ನೋಡಿದರೆ ಗಿಳಿ ಕಾಗೆಗಳಿಲ್ಲ ಸೌತ್ ಕೆನರಾದಲ್ಲಿ. ಗಿಳಿ ಕಾಗೆ ಇನ್ನೊಂದು ಮತ್ತೊಂದು ಅವ್ರು ಮಾತಾಡಿದಾಗ ಸರ್ಕಾರದವ್ರು ಮಾತಾಡ್ತಾರೆ. ಪವಿತ್ರ ಸಾವು ಅಂತ ಒಬ್ಬರು ಮಹಾಮಹಿಮರು ಹೇಳ್ತಾರೆ. ಇಂಥ 4 ಜನರ ಭಾಷೆಯನ್ನು ಫೋಟೋ ನೋಡಿದ್ದೀನಿ ಸರ್. ಒಂದು ಶವ ಅವರ ಒಂದು ಇದು ಆದಾಗ ಮರ್ಮಾಂಗ ಆಮೇಲೆ ಒಳ ಉಳುಕು ಅದರಲ್ಲಿ ಈ ಮರಳು ತುಂಬಿ ಭೀಕರವಾಗಿ ಕೊಂದಿರೋದು ಸರ್. ಅದು ಯಾರು ಕೂಡ ಅಂತದನ್ನ ನೋಡಬಾರ್ದು, ಅಷ್ಟು ಹೊಟ್ಟೆ ರೋಷ, ಕ್ರೌರ್ಯದ ಪರವಾನ ಮಾನವೀಯತೆ ಇಲ್ಲದಿರೋದು. ಹದಿಮೂರು ವರ್ಷಗಳ ಕಾಲ ಇವರೆಲ್ಲರನ್ನ ಪೋಷಿಸಿ ಹೊಟ್ಟೆ ತುಂಬಿಸ್ಕೊಂಡು ಇವ್ರನ್ನ ಆರ್ಥಿಕವಾಗಿ ಸದೃಢರನ್ನಾಗಿ ಮಾಡಿ ಬಂದಂತ ಹೆಣ್ಮಗು ಅದೊಂದು ದೇವತೆ. ಅದು ಯಾವುದೇ ಪದ್ಮಲತಾ ಪ್ರಕರಣ ಇರಲಿ, ಆನೆ ಮಾವುತ ಇರಲಿ, ಯಮುನಾ ಪ್ರಕರಣ ಇರಲಿ, ಸೌಜನ್ಯ ಪ್ರಕರಣ ಇರಲಿ, ಈ ಪ್ರಕರಣಗಳಲ್ಲಿ ಆ ಹೆಣ್ಣು ಮಕ್ಕಳು ಮತ್ತು ಅವರ ಕುಟುಂಬ ಹಾಕಿರುವ ಕಣ್ಣೀರಿದೆಯಲ್ಲ, ಆ ಕಣ್ಣೀರು ನೇತ್ರಾವತಿ ನದಿಯಂತೆ ಹರಿಯುತ್ತೆ. ಆ ಕಣ್ಣೀರು ಇವರನ್ನ ತಗೊಂಡೋಗಿ ಸಮುದ್ರಕ್ಕೆ ಸೇರಿಸುತ್ತೆ, ಅದರ ಪರವಾಗಿ ನಿಂತವ್ರನ್ನ ಸೇರಿಸುತ್ತೆ. ಸೌಜನ್ಯ ಕೇಸ್ಗೆ, ಸೌಜನ್ಯ ಆತ್ಮಕ್ಕೆ ನ್ಯಾಯ ಸಿಗ್ಲೇಬೇಕು. ಅವರ ಆತ್ಮಕ್ಕೆ ನ್ಯಾಯ ಸಿಗೋರ್ಗೂ ಬೇರೆ ಯಾರು ವಿರಮಿಸ್ತಾರೋ ಗೊತ್ತಿಲ್ಲ. ಫೋಕಸ್ ಟಿವಿ ಮಾತ್ರ ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಧರ್ಮಸ್ಥಳದಲ್ಲಿ ನಡೆದಿದೆ ಅನ್ನಲಾದಂಥ ಅಕ್ರಮ, ಅನ್ಯಾಯ, ಅತ್ಯಾಚಾರ, ಹತ್ಯಾಕಾಂಡ ಪ್ರಕರಣಗಳಿಗೆ ಒಂದು ತಾರ್ಕಿಕ ಅಂತ್ಯ ಸಿಗುವ ಸೂಚನೆ ಕಾಣ್ತಾ ಇದೆ. ಯಾಕೆಂದ್ರೆ ಕುಮಾರಿ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಹೇಳಕ್ಕೇನೆ ತುಂಬಾ ಬೇಜಾರಾಗುತ್ತೆ, ನೋವಾಗುತ್ತೆ. ಅಂತಹ ದುರಂತ ಸ್ಥಿತಿಯಲ್ಲಿ ಸಾವನ್ನಪ್ಪಿದ ವಿದ್ಯಾರ್ಥಿನಿ ಕುಮಾರಿ ಸೌಜನ್ಯ ಕೇಸ್ನ ಮರು ತನಿಖೆ ವಿಚಾರಣೆಯಲ್ಲಿ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರದ ಚಳಿಯನ್ನು ಬಿಡಿಸಿದೆ. ರಾಜ್ಯ ಸರ್ಕಾರವನ್ನು ತೀವ್ರ ತರಾಟೆಗೆ ತೆಗೆದುಕೊಂಡಿದೆ. ಹಾಗಾದರೆ ಯಾವ ದಿಕ್ಕಿನತ್ತ ಹೊರಳುತ್ತೆ ಮರು ತನಿಖೆಯ ನೋಟ? ಈ ವಿಚಾರವಾಗಿ ಮಾತನಾಡಲಿಕ್ಕೆ ಖ್ಯಾತ ಪತ್ರಕರ್ತರು ಹಾಗೂ ಫೋಕಸ್ ಟಿವಿ ಎಡಿಟೋರಿಯಲ್ ಡೈರೆಕ್ಟರ್ ಶ್ರೀ ಶಶಿಧರ್ ಭಟ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಕುಮಾರಿ ಸೌಜನ್ಯ, ಹೆಸರು ಕೇಳಿದ ತಕ್ಷಣನೇ ಏನೋ ಒಂಥರ ರೋಷ, ಸಿಟ್ಟು ಪುಟಿದೇಳುತ್ತೆ. ಹೌದು. ಅಂತಹ ದಾರುಣವಾಗಿ ಸಾವನ್ನಪ್ಪಿದಂಥ ವಿದ್ಯಾರ್ಥಿನಿ, ಅವರು ಸಾವಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಸಿಗುವ ಸ್ಪಷ್ಟವಾದ ಸೂಚನೆ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿರುವಂತಹ ಕೆಲವು ಮಾತುಗಳಿಂದ ಭರವಸೆ ಬರ್ತಾ ಇದೆ. ಏನ್ ಹೇಳ್ತೀರಾ ಸರ್ ಇದರ ಬಗ್ಗೆ? ಒಂದು 13 ವರ್ಷಗಳು ಸಣ್ಣ ಅವಧಿ ಅಲ್ಲ, ಸುದೀರ್ಘ ಅವಧಿ. ಆ ಹೆಣ್ಣು ಮಗಳ ಕಣ್ಣೀರಿದೆಯಲ್ಲ, ಆ ಕಣ್ಣೀರು, ಅವರ ಕುಟುಂಬದ ದುಃಖ, ಅಸಹಾಯಕತೆ ಯಾರನ್ನೂ ಕಾಡುವಂತಹದ್ದು. ಆದರೆ ಇಡೀ ಈ ಪ್ರಕರಣದಲ್ಲಿ ದಾರಿ ತಪ್ಪಿಸುವ ಹಲವು ಘಟನೆಗಳು ನಡೆದು ಹೋಗ್ಬಿಟ್ಟು ಅಲ್ವಾ. ಸೊ ಅದಾದ ಮೇಲೆ ಅಲ್ಲಿರುವ ಪೊಲೀಸರು, ಅಧಿಕಾರಿಗಳು, ದೊಡ್ಡವರು, ಮುಂಡಾಸಿರೋರು, ಮುಂಡಾಸಿಲ್ದಿರೋರು ಎಲ್ಲರೂ ಒಂದಾಗಿ ಈ ಪ್ರಕರಣವನ್ನು ಮುಚ್ಚಿ ಹಾಕ್ತಾ ಇದ್ದಾರೆ ಅನ್ಸೋಕೆ ಪ್ರಾರಂಭ ಆಗಿತ್ತು. ಅದಾದ ಮೇಲೆ SIT ರಚನೆಯ ವಿಚಾರಗಳು ಅದು ನಮಗೆ ಗೊತ್ತು. ಅದರ ನಂತರ ಏನಾಯ್ತು ಅಂತ. ಈ ಸಂದರ್ಭದಲ್ಲಿ ಆಶಾದಾಯಕವಾದ ಒಂದು ಅಂಶ ಅಂತಂದ್ರೆ, ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಈ ಪ್ರಕರಣ ವಿಚಾರಣೆಗೆ ಬಂದಾಗ ಸೊ ದೂರುದಾರರು ಯಾರಿದ್ರು ಅಲ್ಲ ಸರ್. ಈಗ ಕುಸುಮಾವತಿಯವರ ತಾಯಿ, ಹೌದು, ಸೌಜನ್ಯ ಕೇಸ್ ಅಂತ ಅಂದಾಗ ಸ್ಥಳೀಯ ಪೊಲೀಸರು ತನಿಖೆ ನಡೆಸಿದ್ರು, ಹೌದು, CBI ಕೂಡ ತನಿಖೆ ನಡೆಸಿತ್ತು, ಕರೆಕ್ಟ್, SIT ಕೂಡ ತನಿಖೆ ನಡೆಸಿತು. ಒಂದು ಯಾವುದೇ ಒಂದು ತಾರ್ಕಿಕ ಅಂತ್ಯ ಅನ್ನೋದು ಪ್ರಕರಣಕ್ಕೆ ಸಿಕ್ಕಿರ್ಲಿಲ್ಲ. ಹೌದು. ಕುಸುಮಾವತಿಯವರ ತಾಯಿ ತಮ್ಮಲ್ಲಿರುವಂತಹ ದಾಖಲೆಗಳನ್ನ, ಸಾಕ್ಷ್ಯಗಳನ್ನ ಮುಚ್ಚಿದ ಲಕೋಟೆಯಲ್ಲಿ ಸುಪ್ರೀಂ ಕೋರ್ಟ್ಗೆ ಕೊಟ್ಟು ಮರು ತನಿಖೆಗೆ ಆಗ್ರಹ ಪಡಿಸಿದ್ರು, ಒತ್ತಾಯ ಮಾಡಿದ್ರು, ಅರ್ಜಿ ಸಲ್ಲಿಸಿದ್ರು. ಆ ಅರ್ಜಿಯನ್ನ ಪರಿಗಣಿಸಿರುವಂತಹ ಕೋರ್ಟ್ ವಿಚಾರಣೆಗೆ ಒಪ್ಕೊಂಡಿದೆ. ಅದು ಮೇಜರ್ ಪಾಯಿಂಟ್ ಇಲ್ಲಿ. ಅದು ಬಹಳ ಮುಖ್ಯವಾದ ಇನ್ನೂ ಕೆಲವು ಅಂಶಗಳಿವೆ ಇದರಲ್ಲಿ ಇವತ್ತಿನ ವಿಚಾರಣೆಯಲ್ಲಿ. ಸರ್. ಒಂದು,
ರಾಜ್ಯ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದು ಬಹಳ ಮುಖ್ಯವಾದ ಅಂಶ. ಎಸ್ ಸರ್. ತರಾಟೆಗೆ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಕೋರ್ಟ್ ಅಬ್ಸರ್ವೇಷನ್ ಏನು ಅಂದ್ರೆ, ನೀವು ಇಷ್ಟು ಈಸಿಯಾಗಿ ಯಾಕೆ ತಗತಾ ಇದ್ರಿ ಪ್ರಕರಣವನ್ನ, ಗಂಭೀರವಾಗಿ ಯಾಕೆ ತಗತಾ ಇಲ್ಲ ನೀವು? ಸೊ ಇದು ಏನ್ ಹೇಳುತ್ತೆ ಅಂತಂದ್ರೆ, ಇಡೀ ಈ ಪ್ರಕರಣದಲ್ಲಿ ಯಾವ ರೀತಿಯ ಗಾಂಭೀರ್ಯ ಇರಬೇಕಾಗಿತ್ತು, ಸತ್ಯನಿಷ್ಠೆ ಇರಬೇಕಾಗಿತ್ತು, ಅದು ಸರ್ಕಾರಕ್ಕೆ ಇರಲಿಲ್ಲ ಅನ್ನೋದು ಈ ಅಬ್ಸರ್ವೇಷನ್ ಮುಂದೆ ಗೊತ್ತಾಗುತ್ತೆ. ಅದರ ಜೊತೆಗೆ ಬೆಳಗ್ಗೆ 11 ಗಂಟೆಗೆ ಈ ಪ್ರಕರಣ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಬರುತ್ತೆ. ಆಗ ಲಾಯರ್ಗಳೇ ಇರಲ್ಲ. ರಾಜ್ಯ ಸರ್ಕಾರವನ್ನು ಪ್ರತಿನಿಧಿಸುವ ಲಾಯರು ಇಲ್ಲ, CBI ಅನ್ನು ಪ್ರತಿನಿಧಿಸುವ ಲಾಯರು ಇಲ್ಲ. ಹೌದು. ಯಾಕೆ ಹಾಗಾಗುತ್ತೆ? ಸೊ ಆಗ 11 ಗಂಟೆಗಿದ್ದ ಪ್ರಕರಣವನ್ನ ಪಾಸ್ ಆನ್ ಮಾಡಲಾಯಿತು. ಪಾಸ್ ಆನ್ ಮಾಡಿ ನಂತರ ಅದನ್ನ ಪ್ರಕರಣ ಮತ್ತೆ ವಿಚಾರಣೆಗೆ ಎತ್ತಿಕೊಂಡಾಗ ಆಗ ಈ ಲಾಯರ್ ಇಬ್ಬರು ಬಂದಿದ್ರು. ಸೊ ಈ ಲಾಯರ್ ಬಂದಾಗ ಬಹಳ ಗಂಭೀರವಾದ ಆಕ್ಷೇಪವನ್ನ ನ್ಯಾಯಾಲಯ ವ್ಯಕ್ತಪಡಿಸಿ, ವಕೀಲರ ಬಗ್ಗೆ ಆಕ್ಷೇಪಗಳನ್ನ ವ್ಯಕ್ತಪಡಿಸ್ತು ಅನ್ನೋ ಮಾಹಿತಿ ಇವೆ. ಅದನ್ನೇ ಯಾರು ನವೀನ್ ಶರ್ಮಾರ್ ಸಂಬಡಿ ರಾಜ್ಯ ಸರ್ಕಾರವನ್ನ ಪ್ರತಿನಿಧಿಸ್ತಾ ಇರೋರು, ನೀವು ಹಾಜರಾಗಬೇಕಾಗಿಲ್ಲ ಅನ್ನುವ ಮಾತನ್ನು ನ್ಯಾಯಾಧೀಶರು ಹೇಳಿದ್ರಂತ. ಅದು ಆದೇಶದಲ್ಲಿ ಹೇಳಿದ್ರು ಅಥವಾ ಅಬ್ಸರ್ವೇಷನ್ ಮೌಖಿಕ ಹೇಳಿದ್ರು ಗೊತ್ತಿಲ್ಲ. ಅಂದ್ರೆ ಆ ರೀತಿ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದು ಅಂತ. ಇನ್ನು ಕೆಲವು ಅಂಶಗಳಿವೆ. ಅದ್ರ ಜೊತೆ ನೋಡಿ, ಎಲ್ಲ ಸಾಕ್ಷ್ಯಗಳನ್ನು ತಕ್ಷಣ ಅವರಿಗೆ ರಕ್ಷಣೆ ನೀಡಬೇಕು ಅಂತ. ಇದು ಮೇಜರ್ ಪಾಯಿಂಟ್. ಇಲ್ಲಿ ಮೇಜರ್ ಪಾಯಿಂಟ್ ಯಾಕೆಂದ್ರೆ ಯಾಕೆ ರಕ್ಷಣೆ ಕೊಡಬೇಕು ಅಂತಾರೆ ಅಂತಂದ್ರೆ, ಯಾರು ಅಲ್ಲಿಯ ಹಿತಾಸಕ್ತಿ ಇದೆಯೋ ಅವರು ಸಾಕ್ಷ್ಯಗಳನ್ನ ನಾಶಪಡಿಸಿದ ಹಾಗೆ ಸಾಕ್ಷಿದಾರರನ್ನು ನಾಶಪಡಿಸುವ ಸಾಧ್ಯತೆ ಶಿವನ ಪಾದಕ್ಕೆ ಕಳಿಸ್ಬಿಡ್ಬೋದು, ಮಂಜುನಾಥನ ಪಾದಕ್ಕೆ ಕಳಿಸ್ಬಿಡ್ಬೋದು ಅನ್ನುವ ಸಂಶಯದಿಂದ. ಸೊ ಪ್ರಾಯಶಃ ಹೀಗೆ 12 ಜನರಿಗೆ ಈ ರೀತಿ ರಕ್ಷಣೆ ಕೊಡಿ ಅಂತ ಹೇಳಿ ಬಹಳ ಅಪರೂಪದ ಪ್ರಕರಣ ಅಲ್ಲ ಸರ್. ಈ ಸಾಕ್ಷಿಗಳಿಗೆ ಈಗ ಒಂದ್ ರೀತಿ ಆನೆ ಬಲ ಬಂದಂಗ ಆಯ್ತಾ? ಹೌದು. ಏನಾದ್ರೂ ಇದ್ರೆ ಸತ್ಯವನ್ನು ಮಾತಾಡ್ಬಿಡ. ಹೌದು. ಅಂದ್ರೆ ಏನ್ ಗೊತ್ತಾ, ಈ ಜೀವ ಭಯ ಅನ್ನೋದು ಇರುತ್ತಲ್ಲ ಮನುಷ್ಯನಿಗೆ, ಆ ಜೀವ ಭಯದಿಂದ ಈಗ ಹೊರಗೆ ಬರ್ಬೋದು ಸತ್ಯ ಹೇಳೋದಕ್ಕೆ. ಅಲ್ಲ ಸರ್, ನನಗೆ ಈಗ ಒಂದ್ 2-3 ಪ್ರಕರಣಗಳನ್ನು ಕೋಟ್ ಮಾಡ್ತೀನಿ. ಈಗ ನೋಡಿ, ಒಂದು ವಿನಯ್ ಕುಲಕರ್ಣಿ ಪ್ರಕರಣ, ಹೌದು, ಮತ್ತೊಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪ್ರಕರಣ, ಮತ್ತೊಂದು ಪ್ರಜ್ವಲ್ ರೇವಣ್ಣ ಪ್ರಕರಣ. ಇವೆಲ್ಲವೂ ಕೂಡ ಯಾವುದು ಹಣ ಬಲ ನಡೆಯಲ್ಲ, ಜನ ಬಲ ನಡೆಯಲ್ಲ, ಅಧಿಕಾರ ಬಲ ನಡೆಯಲ್ಲ, ತೋಳ ಬಲ ನಡೆಯಲ್ಲ ಅನ್ನೋದು ಪ್ರೂವ್ ಆಗಿರೋದು. ಈಗ ಅದೇ ದಿಕ್ಕಿನತ್ತ ಸೌಜನ್ಯ ಪ್ರಕರಣ ಸಾಗ್ತಾ ಇದೆಯಾ? ಸೊ ಈಗ ಸಾಗಬೇಕು. ಯಾಕಂದ್ರೆ ಬಿಕಾಸ್ ಆಫ್ ನ್ಯಾಯಾಲಯದ ಇಂಟರ್ಫಿಯರೆನ್ಸ್, ನ್ಯಾಯಾಲಯದ ಮಧ್ಯಪ್ರವೇಶ, ಎಸ್ಪೆಷಲಿ ಸುಪ್ರೀಂ ಕೋರ್ಟ್ ಈ ವಿಚಾರವನ್ನ ಅವ್ರು ತೆಗೆದುಕೊಂಡಿದ್ರು. ಇನ್ನೂ ಕೆಲವು ಅಂಶಗಳನ್ನ, ಪ್ರಮುಖ ಅಂಶಗಳನ್ನು ಹೇಳಿದ್ದಾರೆ. ಒಂದು, ಎಲ್ಲ ಸಾಕ್ಷಿಗಳಿಗೆ ತಕ್ಷಣ ರಕ್ಷಣೆ ನೀಡಬೇಕು. ಈ ಹಿಂದೆ ಕೆಲವು ಪ್ರಮುಖ ಸಾಕ್ಷ್ಯಗಳು ಸಂಶಯಾತ್ಮಕವಾಗಿ ಸಾವನ್ನಪ್ಪಿದ್ದು. ಹಾಗೇನೆ ಮರು ತನಿಖೆ ಕುರಿತು ತಮ್ಮ ನಿಲುವನ್ನು CBI ಮತ್ತು ರಾಜ್ಯ ಸರ್ಕಾರ 2 ವಾರದಲ್ಲಿ ಲಿಖಿತ ರೂಪದಲ್ಲಿ ನೀಡಬೇಕು. ಮರು ತನಿಖೆ ಮಾಡೋ ಬಗ್ಗೆ, ಮರು ತನಿಖೆ ಯಾವ ತನಿಖಾ ಸಂಸ್ಥೆಯಿಂದ ನಡೆಸಬೇಕು ಅನ್ನೋದನ್ನು ತಿಳಿಸಬಹುದು. ಕೋರ್ಟಿಗೆ ಬಿಟ್ಟಿದ್ದು. ನೀವು ನೋಡಿ, ರಾಜ್ಯ ಸರ್ಕಾರಕ್ಕೂ ಹೇಳ್ತಾರೆ, CBI ಹೇಳ್ತಾರೆ, ಮರು ತನಿಖೆ ಎಲ್ಲಿ ನೀವು ಹೇಳಿ, ಸಲಹೆ ಮಾಡಿ. ಸೊ ಸರ್, ಇದೇನ್ ಸೂಚಿಸುತ್ತಂದ್ರೆ, ನ್ಯಾಯಾಲಯದ ಒಂದು ಅಭಿಪ್ರಾಯವನ್ನ ನಾವು ಗಮನಿಸಿ ನೋಡೋದಾದ್ರೆ, ನ್ಯಾಯಾಲಯಕ್ಕೆ ಕುಮಾರಿ ಸೌಜನ್ಯ ಪ್ರಕರಣದ ಮರು ತನಿಖೆಯ ಬಗ್ಗೆ ಒಲವಿದೆ ಅನ್ನೋದನ್ನ ತೋರಿಸುತ್ತೆ ಅಂತ ನನಗೆ. ಎಸ್, ಬಹಳ ಕ್ಲಿಯರ್. ಅಂದ್ರೆ ನ್ಯಾಯಾಲಯಕ್ಕೆ ಅನ್ನಿಸಿದ್ದೇನು ಅಂದ್ರೆ, ಒಂದು, ರಾಜ್ಯ ಸರ್ಕಾರದ ನಿರಾಸಕ್ತಿ, ಫಸ್ಟ್ ಥಿಂಗ್. ಸೆಕೆಂಡ್, ಯಾರು ದೂರುದಾರಿದ್ದಾರೆ, ಕುಸುಮಾವತಿ ಅವರ ದೂರುದಾರರು, ಅವರು ಏನು ಲಕೋಟೆಯಲ್ಲಿ ಕೊಟ್ಟಂತಹ ದಾಖಲೆಗಳು, ಸಾಕ್ಷ್ಯಗಳೇನಿವೆ ಅದನ್ನ ನ್ಯಾಯಾಲಯ ಪರಿಗಣಿಸಿದೆ ಮತ್ತು ನ್ಯಾಯ ಕನ್ವಿನ್ಸ್ ಆಗಿದೆ ಮರು ತನಿಖೆ ಮಾಡಬೇಕು. ಪ್ರಕರಣದಲ್ಲಿ ಕನ್ವಿನ್ಸ್ ಆಗೋದು ಯಾವಾಗ ಅಂದ್ರೆ, ನೀವು ಅದನ್ನ ದಾಖಲೆಗಳು ನೋಡಿದಾಗ ಮೇಲ್ನೋಟಕ್ಕೆ ಸಮಥಿಂಗ್ ಫಿಶಿ, ಇಲ್ಲೇನೋ ಆಗಿದೆ ಅಂತ ಅನಿಸ್ಬೇಕು. ಸೊ ಈಗ ಹಾಗೆ ಅನಿಸೋದಕ್ಕೆ ಪ್ರಾರಂಭ ಆಗಿದೆ. ಅಂದ್ರೆ ಅದರ ಜೊತೆಗೆ ಒಂದು, ಯಾರು ತನಿಖಾ ಸಂಸ್ಥೆಗಳು ತನಿಖೆ ಏನಿದೆ ಅದು ಸರಿಯಾಗಿ ತನಿಖೆ ನಡೆದಿಲ್ಲ ಅನ್ನೋದು ಕೂಡ ನ್ಯಾಯಾಲಯ ಕನ್ವಿನ್ಸ್ ಆಗಿರ್ಬೇಕು. ಸೊ ಅದಾದ್ಮೇಲೆ ಅದಕ್ಕೆ ನೋಡಿ ಅವ್ರು ಹೇಳುದು, ಇಂತಹ ಗಂಭೀರ ಪ್ರಕರಣದಲ್ಲಿ ಗೌರ್ಮೆಂಟ್ ನ್ಯಾಯಾಲಯ ಏನ್ ಹೇಳಿದೆ, ಇದು ಸೀರಿಯಸ್, ಇದು ಗಂಭೀರ ಪ್ರಕರಣದಲ್ಲಿ ನೀವು ಇಷ್ಟೊಂದು ನಿರಾಸಕ್ತಿಯನ್ನ ಯಾಕೆ, ಗಂಭೀರ ಪ್ರಕರಣ ಅನ್ನೋದು ನ್ಯಾಯಾಲಯ ಸ್ವೀಕಾರ ಮಾಡುತ್ತೆ. ಸರ್ಕಾರದ ನಿರಾಸಕ್ತಿಯನ್ನು ಪ್ರಶ್ನಿಸಲು ಮಾತ್ರ ಇದು ಸರಿಯಲ್ಲ, ಇಟ್ ಈಸ್ ನಾಟ್ ಕರೆಕ್ಟ್. ಇದು ಗಂಭೀರ ಪ್ರಕರಣ ಮತ್ತು ರಾಜ್ಯ ಸರ್ಕಾರದ ನಿರಾಸಕ್ತಿ ಅನ್ನೋದು ಇದೆಯಲ್ಲ, ಅದರಲ್ಲಿ ತೋರಿಸುತ್ತೆ. ಹಾಗಾದ್ರೆ ಸರ್, ಈ ಸುಪ್ರೀಂ ಕೋರ್ಟ್ನ ಇವತ್ತಿನ ಅಭಿಪ್ರಾಯವನ್ನ ಗಮನಿಸಿದ್ರೆ ಸರ್, ಯಾರು ಅತ್ಯಾಚಾರಿಗಳಿದ್ದಾರೆ, ಯಾರು ದೌರ್ಜನ್ಯವನ್ನ ಮಾಡಿದ್ದಾರೆ,
ಯಾರು ಅಲ್ಲಿ ಸರಣಿ ಹತ್ಯೆಗಳನ್ನ ಮಾಡಿದ್ದಾರೆ ಅನ್ನೋಂತರ ಯಾರು ಇದ್ದಾರೆ, ಯಾವ ಕಡೆ ಬೆರಳು ತೋರುತ್ತಲ್ಲ ಅವ್ರಿಗೆ ಒಂಥರ ಡವಡವ ಶುರುವಾಗುತ್ತೆ. ಡವಡವ ಶುರುವಾದಂಗೆನೆ. ಸೊ ನೋಡಿ, ಪ್ರಮುಖ ಸಾಕ್ಷಿ ಮತ್ತು ದಾಖಲೆಗಳ ವಿವರಗಳನ್ನು ಮುಚ್ಚಿದ ಲಕೋಟೆಯಲ್ಲಿ ಮಾನ್ಯ ನ್ಯಾಯಾಲಯದ ಗಮನಕ್ಕೆ ಅರ್ಜಿದಾರರ ಹಿರಿಯ ನ್ಯಾಯವಾದಿಗಳು ತಂದಿದ್ದಾರೆ. ಒಂದು ತಂಡನೇ ಇದೆ, ಬಹಳ ಖುಷಿ ಪಡ್ಬೇಕಾದ್ದು. ಇಂಥ ಪ್ರಕರಣದಲ್ಲಿ ಒಂದು ನ್ಯಾಯಾಧೀಶರ ಒಂದು ತಂಡ ಇದೆ, ವಕೀಲರ ಒಂದು ತಂಡ ಇದೆ. ಅವರು ಬೇಕಾದ ದಾಖಲೆಗಳನ್ನ ಕೊಟ್ಟಿರೋದು ಇನಿಷಿಯಲ್ ಸ್ಟೇಜ್ನಲ್ಲಿ. ನಮಗೆ ಸತ್ಯ ಹೊರಗೆ ಬರಬಹುದು. ಸೌಜನ್ಯ ಅನ್ನುವ ಆ ಪುಟ್ಟ ಮಗು ಕಂಡ್ರಿ, ಆ ಮಗು ನಮ್ಮ ಮಗು ಆಗ್ಬೋದು, ನಿಮ್ಮ ಮಗು ಆಗ್ಬೋದು, ಇನ್ನೊಬ್ಬರ ಮಗು ಆಗ್ಬೋದು. ಸೊ ಖಾಲಿ ಫೋಟೋ ನೋಡಿದೀನಿ ಸರ್. ಒಂದು ಶವ ಅವರ ಒಂದು ಇದು ಆದಾಗ ಮರ್ಮಾಂಗ ಆಮೇಲೆ ಒಳ ಉಡುಪು ಅದರಲ್ಲಿ ಈ ಮರಳು ತುಂಬಿ ಒಂಥರ ಭೀಕರವಾಗಿ ಕೊಂದಿರೋದು ಸರ್. ಅದು ಯಾರು ಕೂಡ ಅಂತದನ್ನ ನೋಡಬಾರ್ದು ಅನ್ನಷ್ಟು ಹೊಟ್ಟೆ ರೋಷ ಥರದ್ದೆಲ್ಲ. ಕ್ರೌರ್ಯದ ಪರವಾನ ಮಾನವೀಯತೆ ಇಲ್ಲದಿರೋದು, ಅಧಿಕಾರ, ಹಣಬಲ ಎಲ್ಲ ಸೇರಿ ಇದೆಯಲ್ಲ, ಅದ್ರ ಜೊತೆಗೆ ಧರ್ಮವನ್ನು ಸೇರಿಸ್ಕೊಳ್ಳೋದು, ದೇವರನ್ನ ಸೇರಿಸ್ಕೊಳ್ಳೋದು. ಸೊ ಇದರ ಪರಿಣಾಮವಾಗಿ ಆದ್ದು. ಅದರಿಂದ ಈ ನ್ಯಾಯವಾದಿಗಳು ನೋಡಿ, ಹಿರಿಯ ನ್ಯಾಯವಾದಿಗಳಂತ ಶ್ರೀಮತಿ ಶೋಭಾ ಗುಪ್ತಾ ಅವರು, ಶೇಖರ್ ದೇವಸ ಅವರು, ಶ್ರೀಮತಿ ಅಶೋಕ್ ದುಬೆ ಅವರು, ಹೀಗೆ ಸಂತೋಷ್ ರಾವ್ ಪರವಾಗಿಯೂ ಕೂಡ ಒಬ್ಬ ನ್ಯಾಯಾಧೀಶರು ಹಾಜರಾಗಿದ್ದರು, ಗುರುರಾಜ್ ಅವರು. ಸೊ ಅರ್ಜಿದಾರರ ಪರವಾಗಿ ಸತ್ಯ ಹೊರಗೆ ಬರಲಿ ಅಂತ ಒಂದು ವಕೀಲರ ಒಂದು ತಂಡ ಪಾಲ್ಗೊಂಡಿದೆ ಅಂತ. ಸೊ ಈಗ ಗೌರ್ಮೆಂಟ್ ಶುಡ್ ಟೇಕ್ ಇಟ್ ಸೀರಿಯಸ್ಲಿ. ನೀವು SIT ಮಾಡಿದ್ವಿ, ಅಲ್ಲಿ ಹೋಗ್ತಕ್ಕೇನು ಅದು ಬುರುಡೆ ಅಂತಲ್ರಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರು. ಸಿದ್ದರಾಮಯ್ಯನವರಿಂದ ಹಿಡಿದು ಎಲ್ಲರೂ ಬುರುಡೆ ಕೇಸ್ ಬಿಡ್ರಿ, ಏನೂ ಇಲ್ಲ ಕಣ್ರಿ. ಎಲ್ಲ ಸರ್ಕಾರದವ್ರು ಮಾತನಾಡೋಕೆ ನೋಡಿದರೆ ಗಿಳಿ ಕಾಗೆಗಳಿಲ್ಲ ಸೌತ್ ಕನ್ನಡದಲ್ಲಿ. ಗಿಳಿ ಕಾಗೆ ಇನ್ನೊಂದು ಮತ್ತೊಂದು ಅವ್ರು ಮಾತಾಡಿದಾಗ ಸರ್ಕಾರದವ್ರು ಮಾತಾಡ್ತಿದ್ರು. ಪವಿತ್ರ ಸಾವು ಅಂತ ಒಬ್ಬರು ಮಹಾಮಹಿಮರು ಹೇಳ್ತಾ ಇದ್ರು. ನೀವು ಹೋಗ್ಬಿಟ್ಟು ಅಲ್ಲಿ ಅತ್ಯಾಚಾರಕ್ಕೆ ಸತ್ತು ನೀವು ಹೆಣ್ಮಗಳು ಹೇಗಿದ್ರು ಅಂತ ನೀವು ಹೇಳಿದ್ರಿ, ಅದು ಪವಿತ್ರ ಸಾವು. ಇಂಥ 4 ಜನರ ಭಾಷೆಯನ್ನ ಸರ್ಕಾರ ಮಾತನಾಡೋಕೆ ಶುರು ಮಾಡಿತ್ತು. ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳು ಅಂಗಿ ಬಿಚ್ಕೊಂಡು ಹೋಗಿ ಅಲ್ಲಿ ಮುಂಡಾಸ್ದಾರ ಇದ್ರೆ ಕಾಲಿಗೆ ಬಿದ್ದು ಬಂದರು. ಯಾರ್ಯಾರ್ದೋ ವ್ಯವಹಾರಗಳು, ವ್ಯಾಪಾರಗಳು, ಇನ್ನೊಂದು ಸಾವಿಗೇನು ಬೆಲೆಯಲ್ಲೇ ಇಲ್ವಾ ಈ ರಾಜ್ಯದಲ್ಲಿ? ಅಂಥ ಸಿಚುವೇಶನ್ ಇದ್ದಾಗ ನ್ಯಾಯಾಲಯ ಇವತ್ತು ನೀಡಿರುವ ನಿರ್ದೇಶನ ಏನಿದೆ ಅದು ಆಶಾಭಾವನೆಯನ್ನು ಮೂಡಿಸುತ್ತೆ. ಸೌಜನ್ಯ ಹೋರಾಟಗಾರರಿಗೆ ಒಂದ್ ರೀತಿ ಇದು ಶಕ್ತಿ ತುಂಬುತ್ತೆ. ಅದ್ರ ಎಷ್ಟು ನಡೀತು, ವಾಟ್ ಎವರ್ ಇಟ್ ಮೇ ಬಿ. ನೀವು ಅಮೈ ಶೆಟ್ಟಿ ತಿಮ್ರೋಡಿ ಅವರು, ಓಕೆ ಫೈನ್, ಅವರ ಹಿಂದುತ್ವ ಇನ್ನೊಂದು ಮತ್ತೊಂದು ಬಿಡಿ. ಆ ಮನುಷ್ಯ ಹೋರಾಟ ಸರಿ ಅದು ಬೇರೆ. ಅವ್ರನ್ನ ಗಡೀಪಾರು ಮಾಡೋದಕ್ಕೆ ಯಾಕೆ ಅಷ್ಟು ಸರ್ಕಾರ ಯತ್ನ ಮಾಡ್ತಿತ್ತು? ಒಂದ್ಸಲ ಗಡೀಪಾರು ಮಾಡುತ್ತೆ, ಆಯ್ತು, ಓಕೆ. ಇನ್ನು 2ನೇ ಬಾರಿ ಗಡೀಪಾರು, 3ನೇ ಬಾರಿ ಗಡೀಪಾರು. ಎಲ್ಲಿ ಗಡೀಪಾರು? ಯಾವುದೋ ಉತ್ತರ ಕರ್ನಾಟಕ ತುದಿಗೆ. ಆಕ್ಚುಲಿ ಆ ಪ್ರದೇಶದಲ್ಲಿ ಅಲ್ಲ ಸರ್, ಅವರು ಅಲ್ಲೇನಾದ್ರೂ ಕಾನೂನು ಬಾಹಿರ ಕೆಲಸಗಳನ್ನ ಮಾಡಿ ಸಮಾಜಕ್ಕೆ ಕಂಟಕ ಆಗೋ ತರ ಮಾಡಿದಕ್ಕೆ ಅವ್ರನ್ನ ಗಡೀಪಾರು ಮಾಡಿದ್ರೆ, ಈಗ ಉಡುಪಿನಲ್ಲಿ ತೊಂದರೆ ಆಗ್ಬಾರ್ದು, ಯಾದಗಿರಿನಲ್ಲಿ ತೊಂದರೆ ನಡೀತಾ ಸರ್ಕಾರ? ಅಲ್ಲಲ್ಲ, ಅದ್ರ ಜೊತೆಗೆ ಅವ್ರು ಅಲ್ಲೋಗಿ ಸುಮ್ಮನೆ ಕೂರ್ತಾರಂತ ಇವ್ರು ಹೆಂಗಂತ ನೀವು ಇದು ಒಂದು ತೀರ್ಮಾನ ತಗೋಬೇಕಾದ್ರೆ, ಅವರು ಅಲ್ಲಿ ಹಿಂಸೆಯನ್ನು ಉಂಟು ಮಾಡಿದ್ದಾರೆ, ಪ್ರಚೋದಿಸಿ ಏನಾದ್ರು ಬೇಕಲ್ವಾ? ಸೌಜನ್ಯ ಪರವಾಗಿ ಮಾತನಾಡ್ತಾರೆ ಅನ್ನೋದೇ ಗಡೀಪಾರು ಮಾಡೋದಕ್ಕೆ ಕಾರಣ. ಆದರೆ ಇಡೀ ವ್ಯವಸ್ಥೆ ಯಾರ ಪರವಾಗಿದೆ? ಯಾರನ್ನ ರಕ್ಷಣೆ ಮಾಡ್ತಿದೆ? ಯಾರು ಕೊಂದವ್ರೆ ಅವ್ರನ್ನ ರಕ್ಷಣೆ ಮಾಡ್ತಾರೆ ಅಲ್ವಾ? ದಟ್ ಈಸ್ ದ ಥಿಂಗ್. ಇಂಥ ಸಿಚುವೇಶನ್ ನಲ್ಲಿ ಮತ್ತೆ ಸೌಜನ್ಯ ಅನ್ನೋ ಶಕ್ತಿ ಯಾವ ತರ, ಸೌಜನ್ಯ ಅನ್ನಪೂರ್ಣೆ ತರ ಆಗ್ಬಿಟ್ಲು ಸರ್. ಎಸ್, ಅನ್ನಪೂರ್ಣೆ. ಸೌಜನ್ಯ ಪರ ಮಾತಾಡಿದವ್ರದ್ದು ಹೊಟ್ಟೆ ತುಂಬ್ತಾ ಇತ್ತು, ಸೌಜನ್ಯ ವಿರುದ್ಧ ಮಾತಾಡಿದವ್ರದ್ದು ಹೊಟ್ಟೆ. 13 ವರ್ಷಗಳ ಕಾಲ ಇವರೆಲ್ಲರನ್ನ ಪೋಷಿಸಿ ಹೊಟ್ಟೆ ತುಂಬಿಸ್ಕೊಂಡು ಇವ್ರನ್ನ ಆರ್ಥಿಕವಾಗಿ ಸದೃಢರನ್ನಾಗಿ ಮಾಡಿ ಬಂದಂತ ಹೆಣ್ಮಗು, ಅದೊಂದು ದೇವತೆ. ಅದು ಅಲ್ಲ, ನಾನು ಅಷ್ಟೇ. ಅದ್ರ ಜೊತೆಗೆ ಏನು ಗೊತ್ತಾ, ನೀವು ಇಡೀ ಅಲ್ಲಿ ನಡೆದಂತ ಅನುಮಾನಾಸ್ಪದ ಸಾವಿನ ಪ್ರಕರಣಗಳಿವೆ 80ರ ದಶಕದಿಂದ 76 ಪೊಲೀಸ್ ಇದರಲ್ಲಿರೋದು ದಾಖಲೆಗಳು ಅಲ್ವಾ? ಅಲ್ಲಿ ಆವಾಗಿನಿಂದ ಹಿಡಿದು ಅದು ಯಾವುದೇ ಪದ್ಮಲತಾ ಪ್ರಕರಣ ಇರಲಿ, ಆನೆ ಮಾವುತ ಇರಲಿ, ಯಮುನಾ ಪ್ರಕರಣ ಇರಲಿ, ಸೌಜನ್ಯ ಪ್ರಕರಣ ಇರಲಿ, ಈ ಪ್ರಕರಣಗಳಲ್ಲಿ ಆ ಹೆಣ್ಣು ಮಕ್ಕಳು ಮತ್ತು ಅವರ ಕುಟುಂಬ ಹಾಕಿರುವ ಕಣ್ಣೀರಿದೆಯಲ್ಲ, ಆ ಕಣ್ಣೀರು ನೇತ್ರಾವತಿ ನದಿಯಂತೆ ಹರಿಯುತ್ತೆ. ಆ ಕಣ್ಣೀರು ಇವರನ್ನ ತಗೊಂಡು ಹೋಗಿ ಸಮುದ್ರಕ್ಕೆ ಸೇರ್ಸುತ್ತೆ, ಅದರ ಪರವಾಗಿ ನಿಂತವ್ರನ್ನ ಸೇರ್ಸುತ್ತೆ. ಯಾಕೆಂದ್ರೆ ಸಾವಿನ ಸಂದರ್ಭದ ಆ ನಿಟ್ಟುಸಿರಿರುತ್ತಲ್ಲ, ಆ ಹೆಣ್ಣುಮಗಳು ಎಷ್ಟು ನೋವನ್ನು ಆಕೆ ಅನುಭವಿಸಿರ್ಬೋದು. ಮನುಷ್ಯತ್ವ, ಮಾನವೀಯತೆ ಇದ್ದವ್ರು ಯಾರಾದರೂ ಕೂಡ ಆ ರೀತಿ ಕ್ರೌರ್ಯವನ್ನ. ಸೊ ಆದ್ರಿಂದ ನ್ಯಾಯಾಲಯ ಅಲ್ಟಿಮೇಟ್ಲಿ ನ್ಯಾಯಾಲಯ
ಈ ನ್ಯಾಯಾಲಯದ ಈ ಒಂದು ನಿರ್ದೇಶನ ಈಗ ಸರ್ಕಾರ ಸೀರಿಯಸ್ ಆಗಬೇಕು, CBI ಸೀರಿಯಸ್ ಆಗಬೇಕು. ಸೊ ಇಟ್ಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್ ಅಂತ ನಾ ಹೇಳ್ಬೋದು. ಎಸ್ ಸರ್, ಸರ್ಕಾರ ಸೀರಿಯಸ್ ಆಗಬೇಕು, ಆಮೇಲೆ CBI ಸೀರಿಯಸ್ ಆಗಬೇಕು, ಹಂಗೆ ಮಾಡಿದವರು ಸೀರಿಯಸ್ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಬೇಕು. ಎಲ್ಲಿ ಅಡ್ಮಿಟ್ ಆಗ್ತಾರೋ ನೋಡೋಣ. ಅಲ್ವಾ ಸರ್? ಓಕೆ, ಇನ್ನೇನು 14 ದಿನ ಅಂದ್ರೆ ಬರುತ್ತೆ. 14 ದಿನದಲ್ಲಿ ಸರ್ಕಾರ ಅವರ ಅಭಿಪ್ರಾಯವನ್ನು ತಿಳಿಸ್ಬೇಕು. ನೋಡೋಣ ಸರ್ಕಾರಕ್ಕೆ ಎಷ್ಟು ಬದ್ಧತೆ ಇದೆ, ಎಷ್ಟು ನ್ಯಾಯ ಕೊಡಿಸುವ ಒಂದು ಇರಾದೆಯಲ್ಲಿ ಸರ್ಕಾರ ಇದೆ, ಈ ಅವಕಾಶವನ್ನ ಸರ್ಕಾರ ಹೇಗೆ ಬಳಸ್ಕೊಳ್ಳುತ್ತೆ, ಸೌಜನ್ಯ ನ್ಯಾಯ ಕೊಡ್ಸಕ್ ಬಳಸ್ಕೊಳ್ಳುತ್ತಾ ಅಥವಾ ಅವ್ರನ್ನ ರಕ್ಷಣೆ ಮಾಡಕ್ ಬಳಸ್ಕೊಳ್ಳುತ್ತಾ, ಇದು 14 ದಿನದಲ್ಲಿ ಗೊತ್ತಾಗುತ್ತೆ. ಎಸ್ ಸರ್, ಥ್ಯಾಂಕ್ ಯು. ಅಮೂಲ್ಯವಾದಂತ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ನೋಡಿದ್ರಲ್ಲ ವೀಕ್ಷಕರೇ, ಇವಿಷ್ಟು ಫೋಕಸ್ ಟಿವಿ ಎಡಿಟೋರಿಯಲ್ ಡೈರೆಕ್ಟರ್ ಶ್ರೀ ಶಶಿಧರ್ ಭಟ್ ಸರ್ ಜೊತೆಗಿನ ವಿಶೇಷ ಮಾತುಗಳು. ಸೌಜನ್ಯ ಕೇಸ್ಗೆ, ಸೌಜನ್ಯ ಆತ್ಮಕ್ಕೆ ನ್ಯಾಯ ಸಿಗಲೇಬೇಕು. ಅವರ ಆತ್ಮಕ್ಕೆ ನ್ಯಾಯ ಸಿಗೋವರೆಗೂ ಬೇರೆ ಯಾರು ವಿರಮಿಸ್ತಾರೋ ಗೊತ್ತಿಲ್ಲ, ಫೋಕಸ್ ಟಿವಿ ಮಾತ್ರ ವಿರಮಿಸೋದಿಲ್ಲ ಅನ್ನೋದನ್ನ ಹೇಳ್ತಾ, ಇದು ಇವತ್ತಿನ ವಿಶೇಷ ಸಂವಾದ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ಸೌಜನ್ಯ ಕೇಸ್ ಅಂತ ಅಂದಾಗ ಸ್ಥಳೀಯ ಪೊಲೀಸರು ತನಿಖೆ ನಡೆಸಿದ್ರು, CBI ಕೂಡ ತನಿಖೆ ನಡೆಸಿತ್ತು, SIT ಕೂಡ ತನಿಖೆ ನಡೆಸಿತು. ಒಂದು ಯಾವುದೇ ಒಂದು ತಾರ್ಕಿಕ ಅಂತ್ಯ ಅನ್ನೋದು ಪ್ರಕರಣಕ್ಕೆ ಸಿಕ್ಕಿರಲಿಲ್ಲ. ಬೆಳಗ್ಗೆ 11 ಗಂಟೆಗೆ ಈ ಪ್ರಕರಣ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಬರುತ್ತೆ. ಆಗ ಲಾಯರ್ಗಳೇ ಇರಲಿ. ಕುಸುಮಾವತಿಯವರ ತಾಯಿ ತಮ್ಮಲ್ಲಿರುವಂತಹ ದಾಖಲೆಗಳನ್ನು, ಸಾಕ್ಷ್ಯಗಳನ್ನು ಮುಚ್ಚಿದ ಲಕೋಟೆಯಲ್ಲಿ ಸುಪ್ರೀಂ ಕೋರ್ಟ್ಗೆ ಕೊಟ್ಟು ಮರು ತನಿಖೆಗೆ ಆಗ್ರಹ ಪಡಿಸಿದ್ರು. ಸಿದ್ದರಾಮಯ್ಯನವರಿಂದ ಹಿಡಿದು ಎಲ್ಲರೂ ಬುರ್ಡೆ ಕೇಸ್ ಬಿಡ್ರಿ, ಏನೂ ಇಲ್ಲ ಕಣ್ರಿ, ಎಲ್ಲ ಸರ್ಕಾರದವ್ರು ಮಾತನಾಡೋಕೆ ನೋಡಿದರೆ ಗಿಳಿ ಕಾಗೆಗಳಿಲ್ಲ ಸೌತ್ ಕನ್ನಡದಲ್ಲಿ. ಗಿಳಿ ಕಾಗೆ ಇನ್ನೊಂದು ಮತ್ತೊಂದು ಅವ್ರು ಮಾತಾಡಿದಾಗ ಸರ್ಕಾರದವ್ರು ಮಾತಾಡ್ತಾರೆ. ಪವಿತ್ರ ಸಾಗುವಂತ ಒಬ್ಬರು ಮಹಾಮಹಿಮರು ಹೇಳ್ತಾರೆ. ಇಂಥ 4 ಜನರ ಭಾಷೆಯನ್ನ ಫೋಟೋ ನೋಡಿದ್ದೀನಿ ಸರ್. ಒಂದು ಶವ ಅವರ ಒಂದು ಇದು ಆದಾಗ ಮರ್ಮಾಂಗ, ಆಮೇಲೆ ಒಳ ಉಳುಕು, ಅದರಲ್ಲಿ ಈ ಮರಳು ತುಂಬಿ ಭೀಕರವಾಗಿ ಕೊಂದಿರೋದು ಸರ್. ಅದು ಯಾರು ಕೂಡ ಅಂತದನ್ನ ನೋಡಬಾರ್ದು, ಅಷ್ಟು ಹೊಟ್ಟೆ ರೋಷ, ಕ್ರೌರ್ಯದ ಪರವಾನ ಮಾನವೀಯತೆ ಇಲ್ಲದಿರೋದು. ಹದಿಮೂರು ವರ್ಷಗಳ ಕಾಲ ಇವರೆಲ್ಲರನ್ನ ಪೋಷಿಸಿ ಹೊಟ್ಟೆ ತುಂಬಿಸ್ಕೊಂಡು ಇವ್ರನ್ನ ಆರ್ಥಿಕವಾಗಿ ಸದೃಢರನ್ನಾಗಿ ಮಾಡಿ ಬಂದಂತ ಹೆಣ್ಮಗು, ಅದೊಂದು ದೇವತೆ. ಅದು ಯಾವುದೇ ಪದ್ಮಲತಾ ಪ್ರಕರಣ ಇರಲಿ, ಆನೆ ಮಾವುತ ಇರಲಿ, ಯಮುನಾ ಪ್ರಕರಣ ಇರಲಿ, ಸೌಜನ್ಯ ಪ್ರಕರಣ ಇರಲಿ, ಈ ಪ್ರಕರಣಗಳಲ್ಲಿ ಆ ಹೆಣ್ಣು ಮಕ್ಕಳು ಮತ್ತು ಅವರ ಕುಟುಂಬ ಹಾಕಿರುವ ಕಣ್ಣೀರಿದೆಯಲ್ಲ, ಆ ಕಣ್ಣೀರು ನೇತ್ರಾವತಿ ನದಿಯಂತೆ ಹರಿಯುತ್ತೆ. ಆ ಕಣ್ಣೀರು ಇವರನ್ನ ತಗೊಂಡೋಗಿ ಸಮುದ್ರಕ್ಕೆ ಸೇರಿಸುತ್ತೆ, ಅದರ ಪರವಾಗಿ ನಿಂತವ್ರನ್ನ ಸೇರಿಸುತ್ತೆ. ಸೌಜನ್ಯ ಕೇಸ್ಗೆ, ಸೌಜನ್ಯ ಆತ್ಮಕ್ಕೆ ನ್ಯಾಯ ಸಿಗಲೇಬೇಕು. ಅವರ ಆತ್ಮಕ್ಕೆ ನ್ಯಾಯ ಸಿಗೋವರೆಗೂ ಬೇರೆ ಯಾರು ವಿರಮಿಸ್ತಾರೋ ಗೊತ್ತಿಲ್ಲ, ಫೋಕಸ್ ಟಿವಿ ಮಾತ್ರ ವಿರಮಿಸೋದಿಲ್ಲ.